ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಪ್ರಚಾರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳಿತ್ತು. ಆದರೆ ಈಗ ಅವರು ಬಂದರೂ ಕೂಡ ಪ್ರಚಾರ ಮಾಡಿಲ್ಲ. ಸಮರ್ಥ್ ಶಾಮನೂರಿಗೆ ಬೆಂಬಲಿಸ್ತಾರ ಅಲ್ಪಸಂಖ್ಯಾತರು? ಜಮೀರ್ ಒಂದು ಹಂತದಲ್ಲಿ ಮುನಿಸಿಕೊಂಡಿದ್ರು, ಕೇರಳದಲ್ಲಿ ಪ್ರಚಾರ ಮಾಡ್ತಾ ಇದ್ರು, ಕರ್ನಾಟಕದ ಕಡೆಗೆ ಬಂದೇ ಇರಲಿಲ್ಲ. ಕೊನೆಗೆ ನಿನ್ನೆ ಬಂದರು, ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟ ಮಾಡಿದ್ರು, ಒಂದು ಸುದ್ದಿಗೋಷ್ಠಿ ಮಾಡಿದ್ರು. ಅದಾದ ನಂತರ ವಾಪಸ್ ತೆರಳಿ ಸಿಎಂ ಒತ್ತಡಕ್ಕೆ ಮಣಿದು ದಾವಣಗೆರೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಜಮೀರ್ ವಾಪಸ್ ಆಗಿದ್ದಾರೆ. ಪ್ರಚಾರದಲ್ಲಿ ಅವರು ಭಾಗಿಯಾಗಿಲ್ಲ, ಬದಲಾಗಿ ಬೆಂಬಲ ಕೊಟ್ಟಿದ್ದಾರೆ. ಸಮರ್ಥ್ಗೆ ವೋಟ್ ಹಾಕಿ ಅಂತ ಹೇಳಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಸುದ್ದಿಗೋಷ್ಠಿ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಅವರ ಮನೆಯಲ್ಲೂ ಊಟ ಮಾಡಿದ್ದಾರೆ. ಜಮೀರ್ ಅವರ ಈ ನಡೆಯ ಹಿಂದೆ ಏನಿದೆ ಅನ್ನೋದನ್ನ ನೋಡಿದ್ರೆ, ಯಾರಿಗೆ ಟಿಕೆಟ್ ಅನ್ನುವಂಥ ಜಟಾಪಟಿಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಮೀಟಿಂಗ್ಗಳನ್ನು ಮಾಡಿ ಈ ಬಾರಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಈಗ ಪ್ರಚಾರಕ್ಕೆ ಹೋದಾಗ ಜನ ಕೇಳ್ತಾರೆ, ಅವರ ಸಮುದಾಯದ ಜನ ಕೇಳ್ತಾರೆ, ಅವತ್ತು ನೀವು ಭರವಸೆ ಕೊಟ್ರಲ್ಲ, ಏನಾಯ್ತು ನೀವು ಕೊಟ್ಟಿರುವಂಥ ಭರವಸೆ? ಸೊ ಇದ್ರ ಸವಾಸನೆ ಬೇಡ ಅಂತ ಬಂದ್ರು, ಭೇಟಿಯಾದ್ರು, ಊಟ ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿದ್ರು. ನಂತರ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ರಿಲೀಸ್ ಆಯಿತು, ಸಮರ್ಥನ ಬೆಂಬಲಿಸಿ ಅಂತ. ಅಷ್ಟಕ್ಕೆ ಸೀಮಿತ. ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ. ದಾವಣಗೆರೆಯ ಪ್ರಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಭಾಗಿಯಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ದಿನ ದಾವಣಗೆರೆಗೆ ಸಮರ್ಥ್ ಪರ ಪ್ರಚಾರಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಒಬ್ಬ ಯುವಕ ಹುಡುಗ ಒಳ್ಳೆಯ ಕೆಲಸ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ದಯಮಾಡಿ ನಿಮ್ಮ ಮತನ ಕೊಟ್ಟು ಹೆಚ್ಚಿನ ಲೀಡರ್ನ ಗೆಲ್ಸ್ಕೊಂಡು ಬರ್ಬೇಕಂತ ನಿಮ್ಮ ಕಳ್ಕಳಿಯಿಂದ ಮನವಿ ಮಾಡಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ದಿನ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಜಮೀರ್ ಬಂದ್ರು, ಊಟ ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿದ್ರು, ಒಂದು ವಿಡಿಯೋ ರಿಲೀಸ್ ಆಯಿತು. ಬಟ್ ಅವರು ಪ್ರಚಾರದಲ್ಲಿ ಭಾಗಿಯಾಗೋದಿಲ್ಲ ಅನ್ನೋದು ಖಚಿತವಾಗ್ತಾ ಇದೆ. ಆದರೆ ನಾನು ಸಪೋರ್ಟ್ ಮಾಡ್ದಂಗಾಯ್ತು, ಪ್ರಚಾರವನ್ನು ನನ್ನಿಂದ ನಿರೀಕ್ಷಿಸಬೇಡಿ ಅನ್ನುವಂಥ ಸಂದೇಶನ ಖಂಡಿತ ಹಾಗೆ ಕಾಣಿಸ್ತಾ ಇದೆ ರಕ್ಷಿತ್. ಯಾಕೆಂದ್ರೆ ಜಮೀರ್ ಬರ್ಲೇ ಇಲ್ಲ ಅನ್ನುವಂತಿದ್ರೆ ಅದು ಮತದಾನದ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿತ್ತು. ಈಗ ಜಮೀರ್ ದಾವಣಗೆರೆಗೆ ಬಂದಿದ್ದಾರೆ, ಪ್ರಚಾರಕ್ಕೆ ಬಂದ್ರು ಬರದೇ ಇದ್ರು ಅನ್ನುವಂಥದ್ದು ಸೆಕೆಂಡ್ರಿ. ಆದ್ರೆ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವೆ ಒಂದು ವೈಮನಸ್ಸು ಸೃಷ್ಟಿಯಾಗಿದೆ. ಈ ಅಭಿಪ್ರಾಯಗಳಿರುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ನಿವಾಸಕ್ಕೆ ಹೋಗಿರೋದು ಒಂದು ಮೆಸೇಜ್ ಕೊಡುವಂತ ಸಲುವಾಗಿ. ಅದನ್ನ ಹೊರತುಪಡಿಸಿದ್ರೆ ನಾನು ಈ ಪ್ರಚಾರದಲ್ಲಿ ಅಥವಾ ಸಮರ್ಥ ಶಾಮನೂರು ಪರವಾಗಿ ಜನರ ಬಳಿಗೆ ಹೋಗಿ ಅಥವಾ ಸಮುದಾಯದ ಬಳಿಗೆ ಹೋಗಿ ಮತ ಕೇಳ್ತೀನಿ, ಕೇಳೋದಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ದಂಗಿದೆ. ಯಾಕಂದ್ರೆ ಅವ್ರು ಬಂದ್ರು, ಅವ್ರ ಮನೆಯಲ್ಲಿ ಊಟ ಮಾಡಿದ್ರು, ಸುದ್ದಿಗೋಷ್ಠಿ ಮಾಡಿದ್ರು, ಕೊನೆಗೆ ಅವ್ರ ಮನೆಯಲ್ಲೇ ನಿಂತ್ಕೊಂಡು ಒಂದು ಮನವಿ ಮಾಡಿದ ವಿಡಿಯೋನ ಕಾಂಗ್ರೆಸ್ ತನ್ನ ಅಫಿಷಿಯಲ್ ಫೇಸ್ಬುಕ್ ನಲ್ಲಿ ಹಾಕೊಂಡಿದ್ದಾರೆ. ಅಷ್ಟಕ್ಕೆ ಮಾತ್ರ ಜಮೀರ್ ಅಹಮದ್ ಅವರ ದಾವಣಗೆರೆ ಪ್ರವಾಸ ಲಿಮಿಟ್ ಆಗಿದೆ. ಜೊತೆಗೆ ಅವರು ಬಾಗಲಕೋಟೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಆದ್ರೆ ದಾವಣಗೆರೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಇವತ್ತು ಕೂಡ ಅವ್ರಿಗೆ ಪ್ರಚಾರ ಮಾಡ್ಲಿಕ್ಕೆ ಅವಕಾಶ ಇದೆ, ನಾಳೆ ಕೂಡ ಅವಕಾಶ ಇದೆ. ಆದ್ರೆ ದಾವಣಗೆರೆಯಲ್ಲಿ ಅವರು ಪ್ರಚಾರ ಮಾಡುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ನಿನ್ನೆ ಬಂದ್ರು ಕೂಡ ಅವ್ರು ವಾಪಸ್ ಆಗಿದ್ದಾರೆ. ಇದರ ಹಿಂದೆ ಹಲವು ಲೆಕ್ಕಾಚಾರಗಳನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಒಂದು, ತಮ್ಮ ಸಮುದಾಯದ ಧಾರ್ಮಿಕ ಮುಖಂಡರುಗಳಿರ್ಬೋದು, ಮೌಲ್ವಿಗಳಿರ್ಬೋದು, ಎಲ್ರಿಗೂ ಜಮೀರ್ ಅಹಮದ್ ಒಂದು ಪ್ರಾಮಿಸ್ ಮಾಡಿದ್ರು, ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀವಿ ಅಂತ. ಅದು ಸಾಧ್ಯ ಆಗದೆ ಇರುವ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ಜಮೀರ್ ಅಹಮದ್ ಅವರ ಮೇಲೂ ಕೂಡ ಸಮುದಾಯದಲ್ಲಿ ಇರ್ತಕ್ಕಂತಹ ಮುಖಂಡರಿರ್ಬೋದು, ಮೌಲ್ವಿಗಳಿರ್ಬೋದು, ಧಾರ್ಮಿಕ ಮುಖಂಡರು ಒಂದು ಬೇಸರವನ್ನ ಹೊಂದಿದ್ದಾರೆ ಮತ್ತು ಒಂದು ಆಕ್ರೋಶ ಕೂಡ ಇದ್ದೇ ಇದೆ. ಇಂಥ ಸಂದರ್ಭಗಳಲ್ಲಿ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿ ಅವರಿಗೆ ಮತ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿಗೆ ಮುಂದಾದ್ರೆ ನಿಶ್ಚಿತವಾಗಿ ಒಂದು ದೊಡ್ಡ ಮುಜುಗರ ಅಂತೂ ಜಮೀರ್ ಅಹಮದ್ ಅವರು ಎದುರಿಸಬೇಕಾಗಿತ್ತು. ಒಂದು ವೇಳೆ ಯಾರಾದ್ರೂ ಅದನ್ನ ಬೇರೆ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಿ ಗೋ ಬ್ಯಾಕ್ ಅನ್ನುವಂತ ಘೋಷಣೆಗಳಿರ್ಬೋದು, ಅಥವಾ ಅವ್ರು ಬಂದಾಗ ಗಲಾಟೆಗಳಾಗಂತದ್ದಿರ್ಬೋದು, ಅಥವಾ ಅದನ್ನ ವಿರೋಧಿಸುವಂತದ್ದಿರ್ಬೋದು, ಈ ಬೆಳವಣಿಗೆಗಳು ಚುನಾವಣೆಯ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳಿತ್ತು. ಸದ್ಯಕ್ಕೆ ಅದೆಲ್ಲ ಮುಗಿದಿರೋ ಅಧ್ಯಾಯ. ಕಾಂಗ್ರೆಸ್ ಅಭ್ಯರ್ಥಿ ಟಿಕೆಟ್ ಘೋಷಣೆ ಆಗಿದೆ, ಪ್ರಚಾರ ಮಾಡ್ತಾ ಇದ್ದಾರೆ, ಸಿಎಂ ಬಂದಿದ್ದಾರೆ, DCM ಬಂದಿದ್ದಾರೆ. ಇಂಥ ಪರಿಸ್ಥಿತಿ ಇರುವಾಗ ಜಮೀರ್ ಅಹಮದ್ ಹೋಗಿ ಅಲ್ಲಿ ತಿಳಿಯಾಗ್ತಾ ಇರುವಂತಹ ಪರಿಸ್ಥಿತಿಯನ್ನ ಮತ್ತೆ ಕದಡೋದಕ್ಕೆ ಕಾರಣ ಆಗುತ್ತೆ ಅನ್ನುವ ಕಾರಣಕ್ಕಾಗಿಯೋ ಏನೋ ಅವರು ಪ್ರಚಾರದ ಕಡೆಗೆ ತೆರಳುತ್ತಾ ಇಲ್ಲ. ಒಟ್ಟು ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಅವರ ಪ್ರಚಾರ ಮಾಡೋದಕ್ಕಿಂತ ಮಾಡದೇ ಇರೋದೇ ಸೂಕ್ತ ಅನ್ನುವ ಅಭಿಪ್ರಾಯ ಕೂಡ ಕಾಂಗ್ರೆಸ್ನ ಒಳಗಡೆ ಇದೆ. ಯಾಕೆಂದ್ರೆ SS ಮಲ್ಲಿಕಾರ್ಜುನ್ ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರ ಜೊತೆಗೆ ಒಂದು ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ. ಅವರತ್ರ
ಏನ್ ಮ್ಯಾನೇಜ್ ಮಾಡಬೇಕು, ಚುನಾವಣೆ ಕೆಲಸಗಳನ್ನ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಕಣದಲ್ಲೂ ಕೂಡ ಅಂತ ಪ್ರಬಲ ಪೈಪೋಟಿ ನೀಡಬಹುದಾದಂತ ಬಂಡಾಯ ಅಲ್ಪಸಂಖ್ಯಾತ ಪ್ರತಿಸ್ಪರ್ಧಿಗಳು ಇಲ್ಲ. ಸಾದಿಕ್ ಪೈಲ್ವಾನ್ ಅವರ ನಾಮಿನೇಷನ್ ವಾಪಸ್ ತೆಗೆಸ್ಕೊಳ್ಳೋದಕ್ಕೆ ಆಗದೆ ಇದ್ರು ಚುನಾವಣಾ ಕಣದಿಂದ ನಿವೃತ್ತಿ ಆಗ್ಬಿಟ್ರು. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಜಮೀರ್ ಹೋದ್ರೆ ಅದು ಮತ್ತಷ್ಟು ಟ್ರಿಗರ್ ಆಗಿ ಅದು ಚುನಾವಣೆಗೆ ಹತ್ರ ಇರುವಂತ ಸಂದರ್ಭದಲ್ಲಿ ಜಮೀರ್ ಬಂದು ಇನ್ನೊಂದಷ್ಟು ಅದು ಕಾಂಪ್ಲಿಕೇಶನ್ಸ್ ಆದ್ರೆ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯಾದ ಸಂದೇಶಗಳ ಹರಡಿ ಅದು ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನುವಂತ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿಲ್ಲ. ಒಂದಂತೂ ಸ್ಪಷ್ಟ, ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅವರು ಪ್ರಚಾರ ಮಾಡ್ಲಿಲ್ಲ ಅಂದ್ರೂ ಕೂಡ ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ನಡುವೆ ಒಂದು ವೈಮನಸ್ಸಿಲ್ಲ ಅನ್ನುವಂತ ಒಂದು ಮೆಸೇಜ್ ಕೊಡುವ ಸಲುವಾಗಿ ಅವರ ನಿವಾಸಕ್ಕೆ ಮಾತ್ರ ಭೇಟಿ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ ಅಂತ ಕಾಣಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.